Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 1, verse 73. He promised to rescue us from our enemies. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 73ನೇ ವಚನ. ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಹೌದು, ನಮ್ಮ ದೇವರು ನಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. ಯಾರಿಂದ? ನಮ್ಮ ವೈರಿಗಳಿಂದ ಮತ್ತು ಯಾರು ನಮ್ಮನ್ನು ದ್ವೇಷಿಸುತ್ತಾರೋ ಅಂಥವರ ಕೈಯಿಂದ ನಮ್ಮ ದೇವರು ನಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ, ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ಹೌದು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರತಕ್ಕಂಥ ಮುಖ್ಯವಾದ ಉದ್ದೇಶವೆಂದರೆ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಎಂದು 1 ಯೋಹಾನ 3:8 ನಾವು ನೋಡುತ್ತೇವೆ. ಹೌದು, ಯೇಸು ಸ್ವಾಮಿ ಸೈತಾನನ ಕಾರ್ಯಗಳನ್ನು ಲಯ ಮಾಡಿ ತನ್ನ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ನಮ್ಮನ್ನು ವೈರಿಗಳ ಕೈಯಿಂದ ಬಿಡುಗಡೆ ಕೊಟ್ಟು ನಾವು ಭಯವಿಲ್ಲದವರಾಗಿ ಜೀವಿಸುವಂತೆ ಆತನು ನಮಗೆ ಸಹಾಯ ಮಾಡುತ್ತಾನೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರತಕ್ಕಂಥ ಮುಖ್ಯವಾದ ಉದ್ದೇಶವೆಂದರೆ ಶತ್ರುಗಳ ಕೈಯಿಂದ ನಮಗೆ ಬಿಡುಗಡೆ ಕೊಡುವುದಕ್ಕಾಗಿ. ವೈರಿಗಳು ನಮ್ಮನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಮಾಡಿ ನಮ್ಮನ್ನು ಸಂರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ. ಸೈತಾನನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಈ ಲೋಕದಲ್ಲಿ ಇರುವಾತನಾಗಿದ್ದಾನೆ. ಆದರೆ ನಮ್ಮ ಕರ್ತನು ನಮಗೆ ಜೀವವನ್ನು ಮತ್ತು ಸಮೃದ್ಧಿಯನ್ನು ಕೊಡಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ. ಹಾಗಾದರೆ ನಮ್ಮ ವೈರಿ ಯಾರು? ಮೊದಲನೆಯದಾಗಿ ನಮ್ಮ ವೈರಿ ಎಂದರೆ ಪಾಪ. ಈ ಪಾಪ ಮಾನವನಿಗೆ ತನ್ನದೇ ಆದ ಜಾಲವನ್ನ ಏರ್ಪಡಿಸಿ ಅದರಲ್ಲಿ ಸಿಕ್ಕಿ ಬೀಳುವಂತೆ ಮಾಡುತ್ತದೆ. ಪಾಪದ ಸಂಬಳ ಮರಣ. ಎರಡನೆಯ ಶತ್ರು ಯಾರೆಂದರೆ ವ್ಯಾಧಿ, ರೋಗ. ಆ ರೋಗ ಮನುಷ್ಯನಿಗೆ ಉಂಟು ಮಾಡಿ ಸಂಪೂರ್ಣವಾಗಿ ಆ ಮಾನವನ ಆರೋಗ್ಯವನ್ನು ಹಾಳು ಮಾಡಿ ಕರ್ತನಿಗಾಗಿ ಯಾವ ಕಾರ್ಯವನ್ನು ಮಾಡದಂತೆ ಅದು ತಡೆ ಹಿಡಿಯುತ್ತದೆ. ಅಥವಾ ಕುಟುಂಬಕ್ಕಾಗಿಯೂ ಯಾವ ಕರ್ತವ್ಯಗಳನ್ನು ಅವರು ಮಾಡದಂತೆ ಅದು ತಡೆ ಹಿಡಿಯುತ್ತದೆ. ಮೂರನೆಯ ಶತ್ರು ಯಾರೆಂದರೆ ಸೈತಾನನು. ಅವನು ಆದಿಯಿಂದಲೂ ಕರ್ತನ ಮಕ್ಕಳ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಈ ಮೂರೂ ಶತ್ರುಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ನಮಗಾಗಿ ಪ್ರಾಣವನ್ನು ಅರ್ಪಿಸಿರ್ತಕ್ಕಂಥ ಏಸು ಕ್ರಿಸ್ತನ ಬಳಿ ಬರೋಣ. ನಮಗಾಗಿ ರಕ್ತವನ್ನು ಸುರಿಸಿರ್ತಕ್ಕಂಥ ಏಸು ಕ್ರಿಸ್ತನ ಬಳಿ ಬರೋಣ. ಆ ಏಸು ಕ್ರಿಸ್ತನ ರಕ್ತವನ್ನು ನಮ್ಮ ದೇಹದ ಮೇಲೆ ಸಿಂಪಡಿಸಿಕೊಳ್ಳೋಣ. ದೇವರ ವಾಕ್ಯವೆಂಬ ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳೋಣ. ಆಗ ದೇವರ ವಾಕ್ಯದ ಮೂಲಕವಾಗಿ ನಾವು ಆರೋಗ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯದ ಮೂಲಕವಾಗಿ ನಾವು ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯದ ಮೂಲಕವಾಗಿ ನಾವು ಸೈತಾನನ್ನು ಓಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ಮಾಡಲಿಕ್ಕೆ ದೇವರು ನಿಮ್ಮೆಲ್ಲರನ್ನ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ದೇವ. ಹೌದು ಸ್ವಾಮಿ, ನೀವು ಈ ಲೋಕಕ್ಕೆ ಬಂದಿರುವುದೇ ನಮ್ಮನ್ನು ವೈರಿಗಳಿಂದ ಬಿಡಿಸಿ ರಕ್ಷಿಸುವುದಕ್ಕೋಸ್ಕರ, ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ, ನಮಗೆ ಜೀವವನ್ನು ಸಮೃದ್ಧಿಯನ್ನು ಕೊಡುವುದಕ್ಕೋಸ್ಕರ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಯಾರು ಪಾಪಕ್ಕೆ ದಾಸರಾಗಿದ್ದಾರೋ ಕರ್ತನೆ, ಅವರಿಗೆ ಆ ಪಾಪದ ಬಂಧನದಿಂದ ಬಿಡುಗಡೆ ಕೊಡು ಸ್ವಾಮಿ. ಯಾರು ವ್ಯಾಧಿಗ್ರಸ್ತರಾಗಿದ್ದಾರೋ, ರೋಗಗಳಿಗೆ ತುತ್ತಾಗಿ ಬಳಲುತ್ತಾ ಇದ್ದಾರೋ ದೇವ, ಅವರೆಲ್ಲರನ್ನ ನೀನು ಗುಣಪಡಿಸು ಕರ್ತನೆ. ಯಾರು ಸೈತಾನನ ಬಂಧನಕ್ಕೆ ಒಳಗಾಗಿದ್ದಾರೋ ತಂದೆಯೇ, ಅವರೆಲ್ಲರನ್ನ ಆ ಸೈತಾನನ ಬಂಧನದಿಂದ ಬಿಡುಗಡೆ ಕೊಡು ಸ್ವಾಮಿ. ಸೈತಾನ್ನ ಕಾರ್ಯಗಳನ್ನು ಲಯ ಮಾಡು ಕರ್ತನೆ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ತಂದೆಯೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.